ಸಾರಿ ಪುಟ್ಟ, ಲೇಟ್ ಆಗೋಯ್ತು. ಒಬ್ಳಿಗೆ ಬೋರ್ ಆಗ್ತಿತ್ತ? ಏನಾದರೂ ತಿಂದ್ಯಾ? ಚಂಪಾಗಿ ಹೇಳಿ ಏನಾದರೂ ಮಾಡಿಸ್ಕೊ ಅಂದಿದ್ದೆ, ಮಾಡಿಸ್ಕೊಂಡ್ಯಾ? ನಂಗೆ ಗೊತ್ತು ನೀನೇನು ತಿಂದಿರಲ್ಲ ಅಂತ. ಒಂದು ನಿಮಿಷ ಇರು, ಸ್ಯಾರಿ ಚೇಂಜ್ ಮಾಡ್ಕೊಂಡು ಬಂದು ನಾನೇ ಏನಾದರೂ ಮಾಡ್ಕೊಡ್ತೀನಿ. ಗೆಸ್ ವಾಟ್? ಪಾಪು ಮದುವೆ ಸೆಟ್ಲ್ ಆಯ್ತು. ಪ್ರಪೋಸಲ್ ಬಂದು ತುಂಬಾ ದಿವಸ ಆಗಿತ್ತು. ಇವತ್ತು ಎರಡೂ ಮನೆಯವರು ಕೂತು ಹುಡುಗ ಹುಡುಗಿ ಪರಿಚಯ ಮಾಡಿಸಿ ಎಲ್ಲ ಮಾತುಕತೆ ಮುಗಿಸ್ಕೊಂಡ್ ಬಂದ್ವಿ. ದೇವ್ರ ದಯದಿಂದ ಎಲ್ಲ ಚೆನ್ನಾಗಿ ನಡೀತು. ನಾಡಿದ್ದೆ ನಿಶ್ಚಿತಾರ್ಥ. ಟೈಮ್ ತುಂಬಾ ಕಮ್ಮಿ ಇದೆ, ಅರೇಂಜ್ಮೆಂಟ್ಸ್ ತುಂಬಾ ಇದೆ. ನೀನು ಹೆಲ್ಪ್ ಮಾಡ್ತೀಯ ತಾನೆ? ಏನು ಟೆನ್ಷನ್ ಇಲ್ವಾ? ಏನಿಲ್ಲ ಅಂದರೂ ಕೇಟ್ರಿಂಗ್ ಕೆಲಸ ಫುಲ್ ನಮ್ಮ ನಕ್ಷತ್ರಂದೆ. ಅದಕ್ಕೆ ನಾವು ತಲೆ ಹಾಕೋ ಅವಶ್ಯಕತೆನೇ ಇಲ್ಲ ಅಲ್ವಾ? ಅರೆ, ಬಂದಾಗಿಂದ ಸುಮ್ಮನೆ ತಲೆಯಲ್ಲಾಡಿಸ್ತಿದ್ಯಾ? ಇಷ್ಟು ಒಳ್ಳೆ ಸುದ್ದಿ ಹೇಳಿದೀವಿ, ಏನಾದ್ರೂ ಮಾತಾಡು. ಅದು ಸ್ವಲ್ಪ ಸೈಡ್ ಬಿಡ್ತೀರಾ? ಯಾವ್ದಾದ್ರು ಮೂಲಲ್ಲಿ ಕೂತ್ಕೊಂಡು ನಿಮ್ ಡ್ರಾಮಾನ ಕಂಟಿನ್ಯೂ ಮಾಡಿ. ಬಾ ಪುಟ್ಟ, ನಾವು ಕೂತ್ಕೊಂಡು ಮಾತಾಡೋಣ ಬಾ. ಇವಳು ಯಾಕೆ ಇನ್ನೂ ಫೋನ್ನ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳಲ್ಲ? ಇಂಥ ಒಳ್ಳೆ ವಿಷಯನ ಹೇಳೋಣ ಅಂದರೆ ಇಂಥ ಟೈಮಲ್ಲೇ ಇವಳ್ದಿದ್ದೆಲ್ಲ ಇದ್ದಿದ್ದೆ. ಬಟ್ ನಿಜ ಹೇಳಬೇಕು ಅಂದರೆ ನನ್ನ ಎಂಗೇಜ್ಮೆಂಟ್ ಆಗ್ತಿರೋ ವಿಷಯ ಗೊತ್ತಾದರೆ ಖುಷಿಲಿ ಕುಂದಾಡ್ಬಿಡ್ತಾಳೆ. ನನ್ನ ಖುಷಿನ ಬಯಸೋಳು, ನನಗೆ ಒಳ್ಳೇದಾಗಲಿ ಅಂತ ಬಯಸೋರು ಇವಳೊಬ್ಬಳೆ. ಇವತ್ತಂತೂ ನಮ್ಮ ಖಾಲಿ ಡಬ್ಬಿಗೆ ಶಾಕ್ ಮೇಲೆ ಶಾಕು. ಬೆಳಗ್ಗೆ ಒಂದು ರೀತಿ ಶಾಕ್ ಆದರೆ ಈಗ ಎಂಗೇಜ್ಮೆಂಟ್ ಅನ್ನೋ ಶಾಕು. ಶಾಕಾಗಿ ತಲೆ ಸುತ್ತ ಬೀಳ್ದೆ ಹೋದ್ರೆ ಸಾಕು ಅವಳು. ತಿರ್ಗಾ ಸ್ವಿಚ್ ಆಫ್. ಗಾಡ್ ಡ್ಯಾಮ್ ಇಟ್, ಆವಾಗಿಂದ ಕಾಲ್ ಟ್ರೈ ಮಾಡ್ತಿದ್ದೀನಿ, ಬ್ಯುಸಿ ಬ್ಯುಸಿ ಬ್ಯುಸಿ. ಅಟ್ಲೀಸ್ಟ್ ಕರ್ಟಸಿಗಾದರೂ ಊಟ ಮಾಡಿದ್ರ, ರೀಚ್ ಆದ್ರ, ಇಟ್ ವಾಸ್ ನೈಸ್ ಮೀಟಿಂಗ್ ಯು ಏನಾದರೂ ಹೇಳ್ತಾನೆ ಅಂತ ಅನ್ಕೊಂಡೆ. ನೋ, ಏನೂ ಇಲ್ಲ. ಅಟ್ಲೀಸ್ಟ್ ಮೆಸೇಜ್ ಆದರೂ ಮಾಡ್ತಾನೆ ಅಂತ ಅನ್ಕೊಂಡೆ, ಅದೂ ಇಲ್ಲ. ಬರ್ತಿರೋ ಸಿಟ್ಟಿಗೆ ಅವ್ನಿಗೆ ನನ್ನ ಬಗ್ಗೆ ನೆನಪೇ ಇಲ್ಲ. ವೆರಿ ಬ್ಯಾಡ್, ವೆರಿ ಸ್ಯಾಡ್. ನಿಮ್ದೊಳೆ ನಾಯಿ ಪಾಡ್ ಮ್ಯಾಮ್. ಅನ್ನಿ ಎಂತ ಪಾಡಾಯ್ತಲ್ವಾ ಮ್ಯಾಮ್. ಫಸ್ಟ್ ಡೇನೇ ಹೀಗಾದ್ರೆ ಮುಂದೆ ಹೇಗೋ. ನೀನು ನನಗೆ ಸಮಾಧಾನ ಮಾಡಕ್ಕೆ ನನ್ನ ಜೊತೆನಲ್ಲಿದ್ಯಾ ಅಥವಾ ನನಗೆ ಇನ್ನೂ ಉರಿಲಿ ಅಂತ ಪೆಟ್ರೋಲ್ ಕ್ಯಾನ್ನ ರೆಡಿ ಮಾಡಿ ಇಟ್ಕೊಂಡಿದ್ಯಾ? ನೋ ಮ್ಯಾಮ್, ನಾನು ಆ ಥರ ಹೇಳಿಲ್ಲ. ಅದು ಓ ಗಾಡ್ ಮಿಲಿ, ಸ್ಟಾಪ್ ಇಟ್. ನನಗಾಗಿದೆ, ಅದರಲ್ಲಿ ನಿಂದು ಬೇರೆ ಮಧ್ಯ. ಆ ಭೂಪತಿ ನನ್ನನ್ನು ಒಪ್ಪಿದ್ರು ಒಪ್ಪದೇ ಇರೋ ಹಾಗಿದೆ. ಅವನನ್ನು ಹೇಗೆ ಟ್ರ್ಯಾಕಿಗೆ ತರ್ತೀನಿ ನೋಡು. ಹಲೋ. ಹಲೋ ಭೂಪತಿ, ರೀಚ್ ಆದ್ರಾ? ಹಾಂ, ಆಗಲೇ ಬಂದೆ. ನೀವು? ಹಾಂ, ನಾವು ರೀಚ್ ಆದ್ವಿ. ಅದು ಏನಂದ್ರೆ ನಿಮ್ಮಮ್ಮ ಏನಂದ್ರು, ಐ ಮೀನ್ ನನ್ನ ಬಗ್ಗೆ. ನಿಮ್ಮ ಬಗ್ಗೆ ಏನು ಹೇಳ್ತಾರೆ ಶ್ವೇತಾ?
ಅವ್ರಿಗೆ ನೀವಂದರೆ ಇಷ್ಟ. ಇನ್ಫ್ಯಾಕ್ಟ್ ತುಂಬಾ ಇಷ್ಟ. ಮತ್ತೆ ನಿಮಗೆ? ಹಾಂ, ಹಾಂ, ಏನಿಲ್ಲ ಭೂಪತಿ. ಆ್ಯಕ್ಚುಲಿ ನಾನು ನಿಮಗೆ ಆವಾಗಿಂದ ಕಾಲ್ ಟ್ರೈ ಮಾಡ್ತಿದ್ದೀನಿ, ಬ್ಯುಸಿ ಬರ್ತಿತ್ತು. ಆಫೀಸ್ ಕಾಲ್ ಅಂತ ಸುಮ್ಮನಾದೆ. ಇಷ್ಟೊತ್ತಲ್ಲಿ ಎಂಥ ಆಫೀಸ್ ಕಾಲ್ ಶ್ವೇತಾ? ಆ್ಯಕ್ಚುಲಿ ನಾನು ನಕ್ಷತ್ರಕ್ಕೆ ಫೋನ್ ಟ್ರೈ ಮಾಡ್ತಿದ್ದೆ. ಅವಳು ಫೋನ್ ಸ್ವಿಚ್ ಆಫ್ ಅಂತ ಬರ್ತಿತ್ತು. ಹೌದು, ನಕ್ಷತ್ರ ಏನು ಮಾಡ್ತಾಳೆ? ಅವಳು ಮನೇಲಿ ಇದ್ದಾಳೋ ಇಲ್ವೋ? ಆರಾಮಾಗಿದ್ದಾಳೆ ತಾನೆ? ಯಾ, ಶೀಸ್ ಫೈನ್. ನನ್ನ ರೂಮ್ ಕಡೆ ಬಂದರೆ ನೀವು ಕಾಲ್ ಮಾಡಿದ್ರಿ ಅಂತ ಹೇಳ್ತೀನಿ. ಹಾಂ, ಇನ್ನೊಂದು ವಿಷಯ, ನಾವಿಬ್ರು ಎಂಗೇಜ್ ಆಗ್ತಿರೋ ವಿಷಯನ ನಕ್ಷತ್ರಂಗೆ ಹೇಳಕ್ ಹೋಗ್ಬೇಡಿ. ಯಾಕೆ? ಏನಿಲ್ಲ, ನಾನೊಂದು ಸರ್ಪ್ರೈಸ್ ಕೊಟ್ಟು ಆ ವಿಷಯನ ನಾನೇ ಹೇಳಬೇಕು. ಅವಳಿಗೆ ನನ್ನಿಂದನೇ ಗೊತ್ತಾಗಬೇಕು ಅಷ್ಟೇ. ವಾವ್, ಸೋ ಸ್ವೀಟ್ ಭೂಪತಿ. ಶೋರ್ ಶೋರ್, ನೀವು ಹಾಗೆ ಮಾಡಿ. ಫ್ರೆಂಡ್ ಅಂದರೆ ನಿಮ್ಮ ಥರನೇ ಇರಬೇಕು. ವಿಷಯ ಗೊತ್ತಾದಾಗ ಅವಳಿಗೆ ಥ್ರಿಲ್ ಆಗುತ್ತೆ ಅಲ್ವಾ? ನಾವಿಬ್ರು ಮದುವೆ ಆಗ್ತಿರೋ ವಿಷಯ ಏನಾದರೂ ಅವಳಿಗೆ ಗೊತ್ತಾದ್ರೆ ಆ ಶಾಕಲ್ಲಿ ಮುಖ ಹೇಗಾಗುತ್ತೆ ಅಂತ ನಾನು ನೋಡಬೇಕು. ಡೆಫಿನೆಟ್ಲಿ, ನಾನು ಏನೂ ಹೇಳಲ್ಲ. ಸರಿ, ಗುಡ್ ನೈಟ್ ಶ್ವೇತಾ. ಬಾಯ್, ಗುಡ್ ನೈಟ್. ಕಾಂಟ್ ಟೇಕ್ ಇಟ್ ಎನಿಮೋರ್. ನಾನೇ ಅವನ ಲೈಫಿಗೆ ಫಿಕ್ಸ್ ಆಗಿದ್ದೀನಿ ಅಂತ ಗೊತ್ತಿದ್ರು ಅವನು ನಕ್ಷತ್ರ ನಕ್ಷತ್ರ ನಕ್ಷತ್ರ. ಎಂಗೇಜ್ಮೆಂಟ್ ವಿಷಯ ಹೇಳ್ಬಾರ್ದಂತೆ, ಅವನೇ ಹೇಳ್ಬೇಕಂತೆ, ಸರ್ಪ್ರೈಸ್ ಮಾಡ್ಬೇಕಂತೆ, ಅವಳ ಮುಖ ನೋಡ್ಬೇಕಂತೆ. ಹೆಲ್ ವಿತ್ ಯು ಭೂಪತಿ. ನಕ್ಷತ್ರ, ಅಳ್ತಿದ್ಯಾ? ನಿನ್ ಕಣ್ಣು ಯಾಕೆ ಇಷ್ಟು ಕೆಂಪಾಗಿದೆ? ಹೌದು ರೀ, ಹುಡುಗಿ ಹತ್ತಿದ್ದಾಳೆ. ಯಾಕೆ ನಕ್ಷತ್ರ, ಏನಾಯ್ತು? ಇಲ್ಲ, ಅದು ಹೊಗೆಗಿರ್ಬೇಕು. ಇಷ್ಟೊತ್ತು ಅಡುಗೆ ಮನೇಲಿದೆ. ಅಡುಗೆ ಮನೆಯಲ್ಲಿ ಹೊಗೆನಾ? ಏನು ಹಸಿ ಸೌದೆ ಉರಿಸ್ಕೊಂಡು ಅಡುಗೆ ಮಾಡ್ತಾ ಇದ್ಯಾ? ನಿಜ ಹೇಳು, ಏನು ವಿಷಯ? ಇಲ್ಲ, ಒಗ್ಗರಣೆ ಹಾಕ್ತಾ ಎಣ್ಣೆ ಸಿದೋಯ್ತು, ಅದ್ರ ಹೊಗೆ. ನಕ್ಷತ್ರ, ಸುಳ್ಳು ಹೇಳಬಾರ್ದು. ಯಾಕಮ್ಮ, ನಿಮ್ಮ ಅಪ್ಪ ಅಮ್ಮ ನೆನೆಸ್ಕೊಂಡು ಬೇಜಾರಾಯ್ತಾ? ಅಳ್ತಾ ಇದ್ಯಾ? ಏನ್ ನಕ್ಷತ್ರ, ಇದಕ್ಕೆಲ್ಲ ತಲೆ ಕೆಡಿಸ್ಕೊಂತಾರ? ನಾನಿದ್ದೀನಲ್ವಾ? ನೋಡು, ನಾನು ನಿನಗೆ ಮಾತು ಕೊಟ್ಟಿದ್ದೀನಿ, ನೀನು ಎಲ್ಲಿ ಸೇರಬೇಕೋ ಅಲ್ಲಿ ನಿನಗೆ ಸೇರಿಸ್ತೀನಿ ಅಂತ. ನಾನು ಮಾತು ಕೊಟ್ಟ ಮೇಲೆ ಮುಗೀತು. ನಿನ್ನನ್ನ ನಿಮ್ಮ ಅಪ್ಪ ಅಮ್ಮನ ಜೊತೆ ಒಂದು ಮಾಡ್ತೀನಿ, ಅದೆಷ್ಟೇ ಕಷ್ಟ ಆದರೂ ಪರವಾಗಿಲ್ಲ. ಯಾಕೆ, ಈ ಚಂದ್ರು ಅಂಕಲ್ ಬಗ್ಗೆ ನಂಬಿಕೆ ಇಲ್ವಾ ನಿಂಗೆ? ಆರ್ತಿ ಚಂದ್ರಶೇಖರ್ ಅವರ ನಿಜವಾದ ಮಗಳು. ನೀನು ಬರೀ ನಕ್ಷತ್ರ ಅಲ್ಲ, ನಕ್ಷತ್ರ ಚಂದ್ರಶೇಖರ್. ನಕ್ಷತ್ರ, ನೀನು ನಮ್ಮಿಂದ ಏನೋ ಮುಚ್ಚಿಡ್ತಾ ಇದೀಯಾ. ಏನಾಯ್ತು ಪುಟ? ಅದೇನು ಅಂತ ಹೇಳ್ಪುಟ. ನಾನಂತೂ ಎಷ್ಟು ಸಲ ಹೇಳಿದ್ದೀನಿ, ನಮಗೆ ಪಾಪು ಹೇಗೋ ನೀನು ಹಾಗೆ ಅಂತ. ನೀನು ನಮ್ಮ ಮಗಳಿದ್ದಂಗೆ ಕಣೆ. ಈ ತಾಯಿ ಹತ್ರ ಹಂಚ್ಕೊಳ್ಳೋದಕ್ಕೂ ಸಂಕೋಚನೇ.
ನನ್ನ ಬದುಕಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ನಾನು ಏನು ಮಾತಾಡಲಿ? ಆಂಟಿ ಏನೋ ಆಗಿದೆ ಕಣ್ರಿ. ಇಲ್ಲಾಂದ್ರೆ ಇವಳು ಹೀಗೆ ಆಡ್ತಾ ಇರಲಿಲ್ಲ. ಹಲೋ. ಆವಾಗಿಂದ ನಿನ್ನ ಕಾಲಿಗೆ ವೇಟ್ ಮಾಡ್ತಿದ್ದೀನಿ. ಅಪ್ಡೇಟ್ ಮಾಡಬೇಕು ಅನ್ನೋದು ಗೊತ್ತಾಗಲ್ವಾ? ನಿನಗೋಸ್ಕರ ಕಾಯೋಷ್ಟು ದೊಡ್ಡ ವ್ಯಕ್ತಿನಾ ನೀನು? ಸಾರಿ ಮೇಡಮ್, ಬ್ಯುಸಿ ಇದ್ದೆ, ಇನ್ನೂ ಟೆಸ್ಟ್ ಮಾಡಿಲ್ಲ, ಟೈಮ್ ಆಗುತ್ತೆ. ಮೊನ್ನೆಯಿಂದ ಅದನ್ನೇ ಹೇಳ್ತಿದ್ಯಾ, ನನಗೆ ಕೇಳಿ ಕೇಳಿ ಸಾಕಾಯ್ತು. ನಮ್ಮ ಡಾಕ್ಟ್ರು ಇಡೀ ದಿನ ಲ್ಯಾಬಲ್ಲೇ ಇರ್ತಾರೆ ಅಂತ ಗೊತ್ತಿರಲಿಲ್ಲ ಮೇಡಮ್. ನೋಡು, ನೀನು ಅದೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಇನ್ನು ನನ್ನ ಕೈಯಲ್ಲಿ ವೆಯ್ಟ್ ಮಾಡೋಕ್ಕಾಗಲ್ಲ. ಎವ್ರಿ ಮಿನಿಟ್ ನನಗೆ ನರ್ಕ ಆಗ್ತಿದೆ. ರಿಪೋರ್ಟ್ ತಂದು ಆದಷ್ಟು ಬೇಗ ನನ್ನ ಕೈಗೆ ಕೊಡು. ಯಾರಿಗಾದ್ರೂ ವಿಷಯ ಗೊತ್ತಾದ್ರೆ ಅಷ್ಟೇ. ನಕ್ಷತ್ರ, ಏನಾಯ್ತು ಅಂತ ಹೇಳ್ಬಾರ್ದಾ? ಎಷ್ಟು ಸತಿ ಕೇಳಬೇಕು ಮಗಳೇ? ಅಳಬಾರ್ದಮ್ಮ, ಅಳಬಾರ್ದು ಪುಟ್ಟ. ಏನೂ ಆಗಿಲ್ಲ, ನಾವೆಲ್ಲ ಇದ್ದೀವಿ, ಏನೂ ಆಗಿಲ್ಲ. ಕಣ್ಣೀರು ಒರೆಸ್ಕೊ. ನಿನ್ನ ಪರಿಸ್ಥಿತಿ ಏನು ಅಂತ ನನಗೆ ಅರ್ಥ ಆಗುತ್ತೆ ಪುಟ್ಟ. ನಿನ್ನ ಹೆತ್ತೋರ್ಗೋಸ್ಕರ ನೀನು ಎಷ್ಟು ಕಾಯ್ತಾ ಇದೀಯ ಅಂತ ನನಗೆ ಗೊತ್ತು. ಆದ್ರೆ ಏನು ಮಾಡೋದು? ಅವ್ರನ್ನ ಹುಡುಕಕ್ಕೆ ಇನ್ನೂ ಸ್ವಲ್ಪ ಟೈಮ್ ಆಗುತ್ತೆ. ಅಲ್ಲಿವರೆಗೂ ಕಾಯ್ದೆ ವಿಧಿ ಇಲ್ಲ. ಇಲ್ಲಿ ನಾನಿದ್ದೀನಿ, ಆರ್ತಿ ಇದ್ದಾಳೆ. ನಿನ್ನ ನಿಜವಾದ ಅಪ್ಪ ಅಮ್ಮ ಸಿಗೋವರೆಗೂ ನಮ್ಮನ್ನೇ ಅವರು ಅಂತ ಅನ್ಕೋ. ನಾವಂತೂ ಆ ಪ್ರೀತಿಲಿ ಒಂದಿಷ್ಟು ಕಮ್ಮಿ ಆಗದಿರೋ ಹಂಗೆ ನೋಡ್ಕೊತೀವಿ. ಅಳ್ಬೇಡ ಪ್ಲೀಸ್. ಯಾಕೋ ಗೊತ್ತಿಲ್ಲ, ನೀನ್ ಹತ್ರ ನನ್ನ ಕರಳೆ ಕಿವುಚ್ದಂಗಾಗತ್ತೆ. ನೋಡು, ನನ್ನ ಪಾಪು ಹೆಂಗೋ ನಮ್ಮನೆ ಮಗು ಕಣ್ಣೀರು ಹಾಕ್ತಾ ಇದ್ರೆ ನಾನು ನೋಡ್ಕೊಂಡು ಸುಮ್ಮನೆ ಇರಕ್ಕಾಗತ್ತಾ? ನಿಮ್ಮಪ್ಪ ಅಮ್ಮ ಸಿಗ್ತಾರೆ, ಸಿಗದೆ ಎಲ್ಲಿ ಹೋಗ್ತಾರೆ? ನಾನು ಅವ್ರನ್ನ ಹುಡುಕ್ತೀನಿ. ನೀನ್ ಧೈರ್ಯವಾಗಿರು, ಓಕೆನಾ? ಹೇಳು, ಈಗ ಆರಾಮಾಗಿ ಮಲ್ಕೋ. ಬೆಳಗ್ಗೆ ಫ್ರೆಶ್ ಆಗಿ ಹೇಳ್ಬೇಕು, ಓಕೆ?
ನಿನಗೆ ನಾನು ನಾಳೆ ಕಾಲ್ ಮಾಡ್ತೀನಿ ಭೂಪತಿ. ಏನಮ್ಮ ನೀನು ಇಷ್ಟೊತ್ತು ನಿನ್ನ ಫೋನ್ ಸ್ವಿಚ್ ಆಫ್ ಆಗಿ ಈಗ ತಾನೇ ಕಾಲ್ ಕನೆಕ್ಟ್ ಆಗಿದೆ. ಕಾಲ್ ಕನೆಕ್ಟ್ ಆಗೋದಕ್ಕೆ ಅಷ್ಟೊಂದು ಕಷ್ಟಪಟ್ಟಿದ್ದೀನಿ. ಎತ್ತಿದ ತಕ್ಷಣ ನಾಳೆ ಮಾತಾಡ್ತೀನಿ ಅಂತಿದೆಯಲ್ಲ. ಲೈಫಲ್ಲಿ ಇಷ್ಟೊಂದು ಬ್ಯುಸಿ ಆಗಬಾರ್ದೆ ಖಾಲಿ ಡಬ್ಬಿ. ನಾಳೆ ಮಾಡ್ತೀನಿ ಭೂಪತಿ. ಬಾಯ್. ಹಲೋ. ಹೇಯ್. ಹಲೋ ಅಮ್ಮ, ಇಲ್ಲಿ ಏನೋ ನಡೀತಿದೆ. ಈ ಶ್ವೇತಂಗೆ ಭೂಪತಿ ಜೊತೆ ಎಂಗೇಜ್ಮೆಂಟ್ ಆಗ್ತಿರೋ ಖುಷಿಗಿಂತ ಬೇರೆ ಏನೋ ಟೆನ್ಷನ್ ಕಾಡ್ತಿದೆ. ಆ್ಯಂಡ್ ಅದು ಮೊನ್ನೆಯಿಂದ ಕ್ಲಿಯರಾಗಿ ಕಾಣಿಸ್ತಿದೆ. ಇವಾಗಷ್ಟೇ ಅವಳಿಗೊಂದು ಕಾಲ್ ಬಂತು. ಅದೇನೋ ರಿಪೋರ್ಟ್ ಬೇಗ ಬೇಕು, ಸೀಕ್ರೆಟ್ ಅಂತೆಲ್ಲ ಮಾತಾಡ್ತಿದ್ಲು. ಹ್ಞೂ ಅಮ್ಮ, ನನಗೂ ಹಾಗೆ ಅನಿಸ್ತಿದೆ. ಅವಳು ಏನೋ ಮಾಡಕ್ಕೆ ಹೊರಟಿದ್ದಾಳೆ. ಮಾಡಲಿ ಆಮೇಲಿದೆ ಮಾರಿ ಹಬ್ಬ. ಯಾವುದೋ ಭೀಮಣ್ಣನ ವಟಾರದ ನಾನು ಇಂಥ ದೊಡ್ಡ ಮನೆ ವಂಶದ ಕುಡಿಯಂತೆ ಯಾವುದೋ ಸಂತೃಪ್ತಿ ಹೋಟ್ಲಲ್ಲಿ ಈರುಳ್ಳಿ ಸುಳಿಯೋಳು ಕೋಟ್ಯಾಧಿಪತಿ ಚಂದ್ರಶೇಖರ್ ಮಗಳಂತೆ ತಿಂಗಳ ಸಂಬಳದ ಆಸೆಗೆ ಹೆಸರು ಇಲ್ಲದೆ ಮೈಕ್ ಮುಂದೆ ನಿಲ್ತಿದ್ದೋಳು ಇವಾಗ ಇಡೀ ರೇಡಿಯೋ ಸ್ಟೇಷನ್ ಓನರ್ ಅಂತೆ. ಇರೋಕ್ಕೆ ಜಾಗ ಇಲ್ಲದೆ ಈ ಮನೇಲಿ ಎಲ್ಲೋ ಒಂದು ಮೂಲೆಯಲ್ಲಿ ಬಿದ್ದಿರ್ತೀನಿ ಅಂತ ಬಂದೆ. ವಿಧಿ ಈ ಥರ ಆಟ ಆಡ್ತಿದೆ. ಜೀವನ ಇವತ್ತಿದ್ದಂಗೆ ನಾಳೆ ಇರಲ್ಲ ಅಂತ ಗೊತ್ತಿತ್ತು. ಆದರೆ ಈ ಮಟ್ಟಕ್ಕೆ ರಾತ್ರೋರಾತ್ರಿ ಎಲ್ಲ ಬದಲಾಗ್ಬೋದು ಅಂತ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಇದೇ ಸತ್ಯ. ಇಷ್ಟು ವರ್ಷ ನೀನು ಏನು ನಂಬ್ಕೊಂಡು ಬಂದಿದ್ಯೋ ಅದು ಭ್ರಮೆ. ಇದು ವಾಸ್ತವ. ಇವರೇ ನಿನ್ನೋರು. ಆದರೆ ಈ ಕ್ಷಣಕ್ಕೂ ನನಗಿದೆಲ್ಲ ನಂಬಕ್ಕಾಗ್ತಿಲ್ಲ. ಇದೆಲ್ಲ ಸಿನಿಮಾದಲ್ಲಿ ನಡೆಯುತ್ತೆ ಅಷ್ಟೆ. ನಿಜ ಜೀವನದಲ್ಲಿ ಈ ಥರ ಎಲ್ಲ ಆಗಲ್ಲ. ನಿನ್ನ ಜೀವನ ಯಾವ ಸಿನಿಮಾಗಿಂತಲೂ ಕಮ್ಮಿ ಇಲ್ಲ ನಕ್ಷತ್ರ. ಆವಾಗಲೇ ಬಂದಿದ್ರಲ್ಲ ಡಾಕ್ಟ್ರು, ಅವ್ರಿಗೆ ನಿನ್ನ ಹತ್ರ ಸುಳ್ಳು ಹೇಳಿ ಏನಾಗಬೇಕು? ಇಷ್ಟು ವರ್ಷ ತಮ್ಮ ಜೀವನನ ಕೈಯಲ್ಲಿಟ್ಕೊಂಡು ಒದ್ದಾಡಿ ನಿನಗೋಸ್ಕರ ಹುಡುಕಿ ಇಷ್ಟೆಲ್ಲ ಮಾಡೋ ಅಗತ್ಯನಾದ್ರೂ ಏನಿದೆ? ಇದು ನಿಜ ಅಂತ ನಿನಗೂ ಅರ್ಥ ಆಗಿದೆ. ಆದರೆ ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಈ ಗೊಂದಲ, ಈ ಒದ್ದಾಟ. ಏನು ಮಾಡಬೇಕು ಕೇಳ್ತೀಯಲ್ಲ? ನೀನು ನಿಜವಾದ ಅಪ್ಪ ಅಮ್ಮ ಯಾರು ಅಂತ ಕೊನೆಗೂ ಗೊತ್ತಾಗಿದೆ. ಹೋಗಿ ಅವ್ರ ಹತ್ರ ಮಾತಾಡು. ನಿಜ ಏನು ಅಂತ ಅವ್ರಿಗೂ ಹೇಳು. ಇಲ್ಲ, ನಾನಾಗಿ ಮಾಡೋಕ್ಕಾಗಲ್ಲ. ಅದರಿಂದ ತಪ್ಪಾಗುತ್ತೆ. ಏನು ತಪ್ಪು? ನೀನು ಹೇಳ್ದೆ ಹೋದರೆ ತಪ್ಪಾಗುತ್ತೆ. ನಿನಗೆ ಹೇಗೆ ನಿನ್ನ ನಿಜವಾದ ಅಪ್ಪ ಅಮ್ಮ ಯಾರು ಅಂತ ತಿಳ್ಕೊಳ್ಳೋ ಹಕ್ಕಿದೆಯೋ ಹಾಗೆ ಅವ್ರಿಗೂ ಅವ್ರ ನಿಜವಾದ ಮಗಳು ಯಾರು ಅಂತ ತಿಳ್ಕೊಳ್ಳೋ ಹಕ್ಕಿದೆ. ಅದನ್ನು ಮರಿಬೇಡ. ಆದರೆ ಶ್ವೇತಾ ಮೇಡಮ್ ಬಗ್ಗೆ ಯೋಚನೆ ಮಾಡಬೇಕಲ್ವಾ? ಅವರು ಹುಟ್ಟಾಗಿಂದ ಶ್ರೀಮಂತಿಕೆ, ಈ ಸುಖ, ಈ ದೊಡ್ಡ ಮನೆ, ಕಾರು, ಇದಕ್ಕೆಲ್ಲ ತುಂಬ ಚೆನ್ನಾಗಿ ಹೊಂದ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಇದ್ಯಾವುದು ಅವ್ರದ್ದಲ್ಲ ಅಂತ ಗೊತ್ತಾದ್ರೆ ಅವ್ರ ಪರಿಸ್ಥಿತಿ ಏನಾಗಬೇಡ. ಅಷ್ಟು ಸಾಲದು ಅಂತ ಇವತ್ತಷ್ಟೇ ಅವ್ರಿಗೆ ಯಾರೋ ಶ್ರೀಮಂತರ ಹುಡುಗ ಜೊತೆ ಮದುವೆ ಗೊತ್ತಾಗಿದೆ. ಇಂಥ ಟೈಮಲ್ಲಿ ಅವ್ರ ಈ ಮನೆ ಮಗಳಲ್ಲ ಅಂತ ಗೊತ್ತಾದ್ರೆ ಆ ಹುಡುಗ ಇವ್ರನ್ನ ಮದುವೆ ಆಗ್ತಾನ? ಈ ಥರ ಎಲ್ಲ ಯೋಚನೆ ಮಾಡ್ತಾ ಕೂತ್ರೆ ಆಗಲ್ಲ ನಕ್ಷತ್ರ. ಇವತ್ತಲ್ಲ ನಾಳೆ ಸತ್ಯ ಏನು ಅಂತ ಹೊರಗೆ ಬರಲೇಬೇಕು. ಶ್ವೇತಾ ಯಾರು ಅಂತ ಗೊತ್ತಾಗ್ಲೇಬೇಕು. ನೀನ್ ಏನೇ ಮಾಡಿದ್ರು ಅದನ್ನ ಜಾಸ್ತಿ ದಿನ ಅಂತೂ ಮುಚ್ಚಿಡಕ್ಕಾಗಲ್ಲ. ನಾನು ಹೇಳೋ ಸತ್ಯ
ನನ್ನೊಬ್ಳಿಗೆ ಬಿಟ್ರೆ ಬೇರೆ ಯಾರಿಗೂ ಒಳ್ಳೇದು ಮಾಡಲ್ಲ. ನನ್ನಿಂದ ಮಿಕ್ತವ್ರ ಜೀವನ ಹಾಳಾಗುತ್ತೆ. ನನ್ಗಂತ ಸುಖ ಬೇಡ, ನನ್ಗಂತ ಜೀವನ ಬೇಡ. ಯಾವತ್ತಿಗೂ ನನ್ನ ಸ್ವಾರ್ಥಕ್ಕೆ ಬೇರೆಯವ್ರ ಜೀವನ ಹಾಳು ಮಾಡಲ್ಲ. ದಡ್ಡಿ ಥರ ಆಡ್ಬೇಡ ನಕ್ಷತ್ರ. ಇದು ನಿನ್ ಸ್ವಾರ್ಥ ಅಲ್ಲ, ಕರ್ತವ್ಯ. ನೀನ್ ಹೆತ್ತೋರ್ಗೆ ನಿಜ ತಿಳಿಸೋ ಕರ್ತವ್ಯ. ನಿನಗೆ ಜನ್ಮ ಕೊಟ್ಟಿರೋ ಋಣ ತೀರ್ಸೋಕಾದ್ರೂ ನೀನು ಈ ಕೆಲಸ ಮಾಡಲೇಬೇಕು. ಹೋಗು ನಕ್ಷತ್ರ, ಅವ್ರಿಗೆ ನಿಜ ಹೇಳು. ಹೋಗು ಹೋಗು ಹೋಗು, ಅವ್ರಿಗೆ ನಿಜ ಹೇಳು. ಹೋಗು ಹೋಗು, ಅವ್ರಿಗೆ ನಿಜ ಹೇಳು. ಹೋಗು. ನೀನ್ ನಿಜವಾದ ಅಪ್ಪ ಅಮ್ಮ ಯಾರು ಅಂತ ಕೊನೆಗೂ ಗೊತ್ತಾಗಿದೆ. ಹೋಗಿ ಅವ್ರ ಹತ್ರ ಮಾತಾಡು. ನಿಜ ಏನು ಅಂತ ಅವ್ರಿಗೂ ಹೇಳು. ಇವತ್ತಲ್ಲ ನಾಳೆ ಸತ್ಯ ಏನು ಅಂತ ಹೊರಗೆ ಬರಲೇಬೇಕು. ಶ್ವೇತಾ ಯಾರು ಅಂತ ಗೊತ್ತಾಗ್ಲೇಬೇಕು. ನೀನ್ ಏನೇ ಮಾಡಿದ್ರು ಅದನ್ನ ಜಾಸ್ತಿ ದಿನ ಅಂತ ಮುಚ್ಚಿಡಕ್ಕಾಗಲ್ಲ.